ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಮಳವಳ್ಳಿಲಿದ್ದೀನಿ. ಇವಾಗ ಬೆಳಿಗ್ಗೆ ಟೈಮು 4:15. ಬೆಳಿಗ್ಗೆ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಾಯಿದ್ದೀನಿ ಅನ್ನೋದಾದರೆ, ಇವತ್ತು ನಾನು ನಮ್ಮ ಅಕ್ಕನ ಫ್ರೆಂಡ್ಸ್ ಜೊತೆ ಆ್ಯಂಡ್ ಅಂದರೆ ಅವರ ಹಾಸ್ಪಿಟ್ಲ್ ಕೊಲೀಗ್ಸ್ ಜೊತೆ ಮಡಿಕೇರಿ ಟ್ರಿಪ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಬೇರೆಯವ್ರ ಜೊತೆಗೆ ಟ್ರಿಪ್ಪಿಗೆ ಜಾಯ್ನ್ ಆಗಿರೋದು. ಅವ್ರೇನು ಬೇರೆಯವರಲ್ಲ, ನನಗೆ ಗೊತ್ತಿರೋರೆ. ಬಟ್ ಅವ್ರ ಜೊತೆಗೆ ಈಗ ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ ಫಸ್ಟ್ ಟೈಮು. ನೋಡೋಣ ಯಾವ ಥರ ಇರುತ್ತೆ ಅಂತ. ಮಡಿಕೇರಿ ಸೈಡ್ ಹೋಗ್ತಾ ಇರೋದು. ಐ ಹೋಪು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ವೀಡಿಯೋ ಅಂತ. ಲೆಟ್ಸ್ ಗೋ, ಅಲ್ಲಿ ಸಿಗೋಣ. ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಏನು ಎತ್ತ ಅಂತ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ನನಗೋಸ್ಕರ ವೆಯ್ಟ್ ಮಾಡಿದವ್ರು ಅಲ್ಲಿ ಟಿ.ಟಿಲಿ. ನಾನು ಕಾರ್ ಪಾರ್ಕ್ ಮಾಡಿ ಬರೋಣ ಅಂತ ಬಂದಿದ್ದೆ ಕೋರ್ಟ್ ಹತ್ರ. ಮಾಡ್ಬಿಟ್ಟು ಹೋಗ್ತಾಯಿದ್ದೀನಿ. ಈಗ ವಾಕಿಂಗ್ ಜಂಪಿಂಗ್ ಎಲ್ಲ ಮಾಡೋಕೆ ಹೋಗ್ತೀನಿ. ಫೋನ್ ಮೇಲೆ ಫೋನ್ ಹಾಕ್ತವ್ರೆ ಎಲ್ಲರೂ. ನಾನು ಬಿಟ್ಬಿಟ್ಟು ದಂಡನ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಗೆ ಹೋಗೋರೆ ಗಾಡಿಗೆ ಒಳ್ಳೇದಾಗಲಿ ಅಂತ. ಬಟ್ ನಾನು ಹೋಗಿದ್ರೆ ಲಾಗ್ ಮಾಡ್ಕೊಬೋದಿತ್ತಲ್ಲ. ಹೋಗ್ಲಿ, ಆಯಿತು, ಅವ್ರು ಮಾಡ್ಕೊಬರಲಿ. ಗಾಡಿ ಬಂತು ನೋಡ್ರಿ, ಇದೇ ಗಾಡೀಲಿ ಎಲ್ಲ ಕುಂತವ್ರು ಒಳಗಡೆ. ಇವಾಗ ನಾವು ಹೋಗಿ ಹತ್ಕೊಂಡು ಹೋಗ್ತಾ ಇರೋದು. ನಮ್ಮ ಡ್ರೈವರ್ಗೆ ಹ್ಯಾಪಿ ಜರ್ನಿ. ಇನ್ನು ಮಿಕ್ತವ್ರಿಗೆಲ್ಲ ಜಾಲಿ. ಏನ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ ಜೀವನ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ನ್ಯೂ ವೀಡಿಯೋ ಅಲ್ಲ, ಕಂಟಿನ್ಯೂ ವೀಡಿಯೋ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ಬೇಕು. ಇವಾಗ ಸಣ್ಣದಾಗ ಒಂದು ಟೀ ಬ್ರೇಕ್ ಹಾಕಿದ್ವಿ. ಗಾಡೀಲಿ ಐತೆ, ನಮ್ಮ ಡ್ರೈವರ್ ಇಲ್ಲವ್ರ. ನಮ್ಮ ಹುಡುಗರೆಲ್ಲ ಅಲ್ಲಿ ಫ್ರೆಶ್ ಆಯ್ತವ್ರ. ದೆನ್ ಇವಾಗ ಎಲ್ಲರೂ ಕರ್ಕೊಂಡು ನೆಕ್ಸ್ಟು ಮಡಿಕೇರಿ ಬೀಚ್ ಆಗಿ, ಮಡಿಕೇರಿ ಬೀಚ್ ಆದಮೇಲೆ ಫಸ್ಟ್ ಐ ಥಿಂಕ್ ಗೋಲ್ಡನ್ ಟೆಂಪಲ್ ಅನಿಸುತ್ತೆ. ಟೆಂಪಲ್ಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ಏನೇನೋ ಎತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲಿವರೆಗೂ ವೈಟ್ ನಿಲ್ಸಿ. ಏನು ಫೋಟೋ ತೆಗಿದ್ದೀವಿ, ವೀಡಿಯೋ ಮಾಡಿದಿರಲ್ಲ. ನಾನು ವೀಡಿಯೋ ಮಾಡ್ತಾ ಇದ್ದೀನಿಲ್ಲ, ಯಾಕೆ ಹೇಳು, ಹಿಂಗೆ ಪೋಸ್ ಕೊಡ್ಬೇಡ. ತಗೊಂಡ ನಾಷ್ಟ ತಗೊಂಡ ನೀನು? ಎಷ್ಟು ರೂಪಾಯಿ ಅದಕ್ಕೆ? 75 ರೂಪಾಯಿ ಮನಾಳು. ಫೈನಲಿ ರೀಚ್ ಆಗಾಯ್ತು. ಯಾವುದಿದೆ ಕೃಷ್ಣ? ಕಪೇಲ್ಸ್. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಅವರೆಲ್ಲ ಇನ್ನೂ ರೆಡಿಯಾಗಿ ಬರ್ತಾವ್ರೆ ಇನ್ನ. ಆದರೆ ಸೊ ನಾವಂತೂ ಎಕ್ಸೈಟೆಡ್ ಆಗಿದ್ವಿ, ಆದರೆ ಎಕ್ಸೈಟೆಡ್ ಆಗಿಲ್ಲ. ಈಗ ಹೋಗ್ತಾ ಇರ್ತೀನಿ. ಅದಕ್ಕೊಂದು ಇದು ಮಾಡ. ಟೈಮ್ ಇವಾಗ 9:15 ಆಗೈತೆ. ಆ್ಯಕ್ಚುಲಿ ನಾವು ಇಲ್ಲಿಗೆ 6 ಗಂಟೆಗೆ ಬಂದಿದ್ರೆ ಒಳ್ಳೆ ವ್ಯೂ ಸಿಕ್ತಿತ್ತು. ನೈಟೆಲ್ಲ ಮಳೆ ಆಗೈತಿ ಇಲ್ಲಿ. ಇದೆಲ್ಲ ನೀವು ಅಲ್ಲ, ನಿಮಗೆ ಆ್ಯಕ್ಚುಲಿ ಜರಿ ಸೌಂಡ್ ಕೇಳಿಸ್ತಾ ಇದೆಯಾ? ಒಳ್ಳೆ ಸಾಕತ್ತು ಪೀಸ್ಫುಲ್ ಆಗೈತೆ ಜಾಗ ಮಾತ್ರ. ಸುತ್ತಮುತ್ತ ಇದೆಲ್ಲ ಕಾಫಿ ಗಿಡಗಳು ನೋಡ್ರಿ, ಹಾಗೆ ಬೀಜ ಬಿಟ್ಟವೆ. ಈ ಕಡೆ ಬಂದರೆ ಯಾರು ಕೇಳಬೇಡ್ರಿ, ಪಾಪ ಅವ್ರಿಗೆ ಲಾಸ್ ಆಗುತ್ತೆ. ಆ್ಯಂಡ್ ಯಾವ ಕಡೆ ನೋಡಿದ್ರು ಒಬ್ಬರು ಜನ ಇಲ್ಲ. ಫುಲ್ ಪೀಸ್ಫುಲ್ ಮೈಂಡು, ಪೀಸ್ಫುಲ್ ವೆದರು. ಏನು ಹೇಳ್ತೀರ ಹೇಳ್ರಿ. ಇನ್ನು ವಾರದಲ್ಲಿ ಒಂದಿನ ಈ ಥರ ಬಂದ್ಬಿಟ್ರೆ ಮಸ್ತ್ ಇರುತ್ತೆ ಲೈಫ್. ಕಂಪ್ನಿಗೆ ರಜೆ ಹಾಕೊಂಡು ಬಂದಿದೆ. ಎಷ್ಟು ದಿನ ಅಂತ ಕಂಪ್ನಿಲೇ ಸಾಯ್ತೀರ. ಬಂದು ಈ ಥರ ಅದೊಂದು ಟ್ರಿಪ್ ಮಾಡಿ ಎಂಜಾಯ್ ಮಾಡಿ. ನೋಡ್ತೀರಾ ಅಬ್ಬೆ ಹಿಲ್ಸ್. ದಿಟ್ ಈಸ್ ದ ಅಬ್ಬೆ ಹಿಲ್ಸ್ ಆ್ಯಕ್ಚುಲಿ. ಹಂಗೈತೆ, ಬನ್ನಿರಿ ಈ ಥರ ಬನ್ನಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಚಿಲ್ ಮಾಡಿ ಎಂಜಾಯ್ ಮಾಡಿ ಎಲ್ಲ. ಸೆಕೆಂಡ್ ಪ್ಲೇಸ್ ನಾವು ಭಾಗಮಂಡೇಶ್ವರ ಇಲ್ಲ ಭಗಂಡೇಶ್ವರ ಅಂತ ಟೆಂಪಲ್ಲು, ಭಾಗಮಂಗಳದಲ್ಲಿರೋದು. ಒಳ್ಳೆ ಸಾಕಾಗಿದೆ ಟೆಂಪಲ್. ಲಾಸ್ಟ್ ಟೈಮ್ ನಾವು ಭಗವತಿ ಟೆಂಪಲ್ಗೆಲ್ಲ ಹೋಗಿದ್ವಲ್ಲ, ಸೇಮ್ ಅದೇ ಥರ, ಬಟ್ ಅದಕ್ಕಿಂತಲೂ ಚೆನ್ನಾಗೈತೆ. ಮಸ್ಟ್ ವಿಸಿಟ್ ಮಾಡಿ ಈ ಕಡೆ ಬಂದಾಗ, ಮಡಿಕೇರಿ ಸೈಡ್ ಬಂದಾಗ. ಸಖತ್ತಾಗೈತೆ. ಆ್ಯಂಡ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಹೋಗಿ ಬೈಸ್ಕೊಳ್ಳೋದೆಲ್ಲ ಬೇಡ. ಅವ್ರೇನು ಬೈಲಿಲ್ಲ, ನಾವು ವೀಡಿಯೋ ಮಾಡಲಿಲ್ಲ ಬೇಡ ಅಂತ. ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ಏನೈತೆ ಅದನ್ನು ಫಾಲೋ ಮಾಡಬೇಕು. ಬಟ್ ಅಲ್ಟಿಯಾಗೈತೆ ಒಳಗಡೆ. ಮನೆಯವರೆಲ್ಲ ಹೋಗಿ ಮಾಡಿಸ್ಕೊಬರ್ತಾವ್ರೆ. ಗರುಡ ದರ್ಶನ ಎಲ್ಲ ಆಯಿತು ಫೈನಲಿ. ಕೃಷ್ಣವೇಣಿ, ಇದು ತ್ರಿವೇಣಿ. ಈಗ ಫೈನಲಿ ದರ್ಶನ ಮುಗಿಸ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದ್ದೀವಿ ವಿತ್ ಕೃಷ್ಣವೇಣಿ ಜೊತೆಗೆ. ಓ, ಇವ್ರಿಗೆಲ್ಲ ಗೊತ್ತಿಲ್ಲ. ಗೈಡ್ ಆಗಿಬಿಟ್ಟಿದ್ಯಾ ಇವತ್ತು. ಈ ಸಕ್ಕದಾಗಿತ್ತು ಕಣ. 3 ಕಡೆಯಿಂದ ಬರ್ತೈತೆ ನೀರು, ಅದಕ್ಕೆ ತ್ರಿವೇಣಿಯಿಂದ ಇಕ್ಕಿರೋದು ಇವರು. ಆ ಕಡೆಯಿಂದ ಅಲ್ಲಿ ಬೀಚ ಬರ್ದಿದ್ರಲ್ಲ, ಹಾಂ, ತ್ರಿವೇಣಿ ಸಂಗಮ ಅಂತ ಇಕ್ಕಿರೋದು.
ದಿಸ್ ಕಾಲ್ಡ್ ತ್ರಿವೇಣಿ ಸಂಗಮ. ಇದು ತಲಕಾರಿ ದೇವಸ್ಥಾನದ ಉಗಮ ಸ್ಥಾನದ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲೇ ಬರೆದ್ಬಿಟ್ಟವ್ರೆ ವೀಡಿಯೋ ಫೋಟೋ ಮಾಡೋಂಗಿಲ್ಲ ಅಂತ. ಸೊ ನೋಡೋಣ ಒಳಗಡೆ ವೀಡಿಯೋ ಮಾಡೋಕ್ಕಾಗತ್ತಾ ಆಗಲ್ವಾ ಅಂತ. ಹಾಗೂ ಫೋನಲ್ಲಿ ಕಾಣ್ತಿಲ್ಲ, ಕಣ್ಣು ಕಾಣ್ತೈತೆ. ಇದೇ ತಲಕಾವೇರಿ ಉಗಮ ಸ್ಥಾನ, ಇಲ್ಲಿಂದ ಹರಿದು ಹೋಗ್ತಾಳೆ. ಓಹೋ, ಸೂಪರ್ ಸೂಪರ್. ಫಿಂಗರ್ ಇದಾಗಿರುತ್ತಲ್ಲ, ಅವಾಗ ಅದ್ ಬರೋದು ಶಿವ ಅಂತ. ಅಣ್ಣನಿಗೆ ಸಾಂಗ್ ಆಡೋಕೆ ಹೋಯ್ತಾರ, ಸಾಂಗ್. ಸೊ ಫಸ್ಟ್ ಟೈಮ್ ಶುಭ ಸಂಜೆ ಇದು, ಇನ್ನೂ ಗುಡ್ ನೈಟ್ ಆಗಿಲ್ಲ. ಓಕೆ, ನಾನು ಫಸ್ಟ್ ಆಫ್ ಆಲ್ ಹೇಳೋದೇನೆಂದರೆ, ನಾನು 2 days ಅಲ್ಲ 1 week ಬಿಫೋರ್ ನಮ್ಮ ಕೃಷ್ಣಿಗೆ ಹೇಳಿದೆ ನಿಮ್ಮ ಜೊತೆ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಆ್ಯಕ್ಚುಲಿ ಯಾವಾಗಿಂದ ಇದೊಂದು ಇತ್ತು ಅಂದರೆ, ನೀವು ಲಾಸ್ಟ್ ಟೈಮ್ ರೆಸಾರ್ಟ್ಗೆ ಹೋಗಿದ್ರಲ್ಲ, ಆ ವೀಡಿಯೋಸ್ ನೋಡಿ ನಿಮ್ಮ ಜೊತೆ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನ್ನ ಥಾಟ್ ಇತ್ತು. ಬಟ್ ಇವಳು ಹೇಳಿದಾಗ ನಾನು ನೆಕ್ಸ್ಟ್ ಟೈಮು ನಂದೊಂದು ಸೀಟ್ ಬುಕ್ ಮಾಡು, ನಾನು ಬರ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಡ್ಯೂಟಿ ಇದ್ದರು, ಅದಕ್ಕೆ ವೀಕ್ ಆಫ್ ತಗೊಂಡು ನಿಮ್ಮ ಜೊತೆ ಬಂದು, ನಾನು ಅಂದ್ಕೊಂಡಿದ್ದೆ ಮೇ ಬಿ ಇವರೆಲ್ಲ ನನ್ನ ಜೊತೆ ಕ್ಲೋಸ್ ಆಗಿ ಇರ್ತಾರ, ಇಲ್ಲ ಏನಾದರೂ ಬೇರೆ ಥರ ಥಿಂಕ್ ಮಾಡ್ತಾರ, ಇಲ್ಲ ನನ್ನ ವೈಫ್ಗೆ ಅಡ್ಜಸ್ಟ್ ಆಯ್ತಾರ ಅಂತ ನಾನು ಫಸ್ಟ್ ಥಿಂಕ್ ಮಾಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಬೇರೆ ವೈಬ್ಸೇ ಇತ್ತು. ಬಟ್ ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಶುಭ ಬೆಳಿಗ್ಗೆಯಿಂದ ಈ ಶುಭ ರಾತ್ರಿವರೆಗೂ ಒಂದೇ ವೈಫ್ ಇತ್ತು, ಯಾರ ಕಡೆಯಿಂದನೇ ಏನೂ ತೊಂದರೆ ಆಗಲಿಲ್ಲ. ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರಿ ಅಂತ. ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನಿನ್ನೆ ಬೆಳಿಗ್ಗೆಯಿಂದ, ಅಲ್ಲ ಇವತ್ತು ಬೆಳಗ್ಗೆಯಿಂದ. ಸೊ ತುಂಬ ಖುಷಿ ಆಯಿತು. ಇನ್ನು ಯಾವಾಗಲೂ ಹೋದ್ರು ನಾನು ಕೂಡ ಇನ್ವೈಟ್ ಮಾಡಿ ನಿಮ್ಮ ಜೊತೆ ನಾನು ಖುಷಿ ಕೊಡ್ತೀನಿ. ಆ್ಯಂಡ್ ಎಂಜಾಯ್ ಮಾಡೋಣ, ಚಿಲ್ ಮಾಡೋಣ. ಲೈಫ್ ಲಾಂಗ್ ಇನ್ನೂ ತುಂಬ ಇದೆ, ನೋಡೋಣ ಎಲ್ಲ. ಸೊ ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.